Hi, hello, welcome back to my channel. It's me Basaraj D. I am very excited to sharing some information with you, that is what is mathematical physics. Without mathematical applications, physics is incomplete. Why physics scientists are gave this much of importance or gratitude towards the mathematics? What is the relationship between the mathematics and physics? If any problem arises in physics, we always take help from the mathematics to solve that problem. For example, if we need to find the velocity of the particle or velocity of the object, today's we are directly use some formulas, that is dx by dt. That is nothing but the rate of change of distance divided by time taken. My dear students, my dear friends, ಇವತ್ತು ನಮ್ಮ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್, ವಿತೌಟ್ ಮ್ಯಾಥಮೆಟಿಕ್ಸ್ ನಾವು ಫಿಸಿಕ್ಸ್ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ. ಹಾಗಾದರೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದನ್ನು ನಾವು ಫಿಸಿಕ್ಸಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಮತ್ತು ಯಾವ ವಿಷಯವನ್ನು ಫಿಸಿಕ್ಸ್ ಒಳಗಡೆ ನಾವು ಯಾವ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಫ್ರಮ್ ದ ಮ್ಯಾಥಮೆಟಿಕ್ಸಿಂದ ಯಾವ ಒಂದು ಅಪ್ಲಿಕೇಶನ್ನ ಹೆಲ್ಪನ್ನು ಪಡಿತೇವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗಾದರೆ ಮೊದಲೇ ಫಸ್ಟ್ ನಾವು ಅಂದರೆ ಯಾವ ವಿಷಯನ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ದ ಮ್ಯಾಥಮೆಟಿಕಲ್ ಫಿಸಿಕ್ಸ್? ಮ್ಯಾಥಮೆಟಿಕಲ್ ಫಿಸಿಕ್ಸ್ ರೆಫರ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ಮೆಥಡ್ಸ್ ಫಾರ್ ದ ಅಪ್ಲಿಕೇಶನ್ಸ್ ಟು ಪ್ರಾಬ್ಲಮ್ ಇನ್ ಫಿಸಿಕ್ಸ್. ಫಿಸಿಕ್ಸ್ ಒಳಗಡೆ ಬರ್ತಕ್ಕಂಥ ಫಿಸಿಕ್ಸ್ ಒಳಗಡೆ ಉಟ್ಕೊಳ್ತಕ್ಕಂಥ ಪ್ರಶ್ನೆಗಳು. ಈಗ ನಾವು ಒಂದು ಎಕ್ಸಾಂಪಲ್ ಹೇಳಿದೆ, ಟು ಫೈಂಡ್ ದ ವೆಲಾಸಿಟಿನ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಎಕ್ಸಲರೇಷನ್ ಆಫ್ ದಿ ಪಾರ್ಟಿಕಲ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅಥವಾ ನೀವು ನಕ್ಷತ್ರಗಳ ಚಲನೆ ಬಗ್ಗೆ ಒಂದು ಅಧ್ಯಯನ ಮಾಡಬೇಕಾದ್ರೂ ಸಹ ನಾವು ಒಂದು ಮ್ಯಾಥಮೆಟಿಕಲ್ ಮಾಡೆಲ್ನ ಮೊದಲು ನಾವು ರೆಡಿ ಮಾಡಬೇಕಾಗ್ತದೆ. ಮ್ಯಾಥಮೆಟಿಕಲ್ ಮಾಡೆಲ್ನ ರೆಡಿ ಮಾಡಿ ಅದನ್ನು ನಾವು ಫಿಸಿಕ್ಸ್ಗೆ ಅಪ್ಲೈ ಮಾಡಿದಾಗ ಒಂದು ಸಂಪೂರ್ಣವಾದಂಥ ಉತ್ತರ ನಮಗೆ ಸಿಗ್ತದೆ. ಹಾಗಾದರೆ ಜರ್ನಲ್ ಆಫ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಏನಿರ್ತದೆ ರೀ? Journal of Mathematical Physics defines field as the applications of mathematics to problem in physics and the development of mathematical methods suitable for such applications and formulation for physical theories. ಫಿಸಿಕ್ಸ್ ಒಳಗಡೆ ನಾವು ಫಿಸಿಕ್ಸ್ ಸೈಂಟಿಸ್ಟ್ಗಳೇನೋ ತಮ್ಮ ಒಂದು ಅಧ್ಯಯನದಿಂದ ಒಂದು ಥಿಯರಿನ ಬಿಲ್ಡ್ ಮಾಡಿರ್ತಾರೆ. ಬಿಲ್ಡ್ ಮಾಡಿದಂಥ ಥಿಯರಿಗೆ ನಾವು ಒಂದು ಫಾರ್ಮಲೈಸೇಷನ್ ಕೊಡಬೇಕಾಗ್ತದೆ. ಅಂದರೆ ನಾವು ಒಂದು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮತ್ತು ಅದನ್ನು ಅಲ್ಲಿ ಬಂದಂಥ ಪ್ರಾಬ್ಲಮನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡಬೇಕಾದ್ರೆ ನಮಗೇನು ಬೇಕು? ಒಂದು ಮ್ಯಾಥಮೆಟಿಕಲ್ ಫಾರ್ಮಲೈಸೇಷನ್ ಬೇಕಾಗ್ತದೆ. ಮ್ಯಾಥಮೆಟಿಕಲ್ ಫಾರ್ಮುಲಾನೂ ಬೇಕು ಮತ್ತು ಯಾವ ಥರದ ಮ್ಯಾಥಮೆಟಿಕ್ಸ್ನ ಯೂಸ್ ಮಾಡಿದ್ರೆ ಆ ಒಂದು ಇರ್ತಕ್ಕಂಥ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಸಿಗ್ತದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ನಂಬರ್ ಆಫ್ ಬ್ರಾಂಚಸ್ ಇದೆ. ನಾವು ಬ್ರಾಂಚಸ್ ಆಫ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಅಂದಾಗ ಫಸ್ಟ್ ಬರೋದು ನಮ್ಮ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ನಮಗೆ ಯಾವ್ಯಾವ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಅಥವಾ ಮ್ಯಾಥಮೆಟಿಕ್ಸ್ ಥಿಯರಿಗಳ ಒಂದು ಸಹಾಯ ಬೇಕಾಗ್ತದೆ. ಅಂದರೆ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ನಮಗೆಲ್ಲರಿಗೂ ಗೊತ್ತಿದೆ. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಇನ್ ಟರ್ಮ್ಸ್ ಆಫ್ ಲ್ಯಾಗ್ರೆಂಜಿಯನ್ ಮೆಕ್ಯಾನಿಕ್ಸ್ ಆ್ಯಂಡ್ ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸ್. ಇವೆರಡರ ಒಳಗಡೆ ಒಂದು ಕಾಮನ್ ಆಗಿ ಬರ್ತಕ್ಕಂಥ ಕಾನ್ಸೆಪ್ಟ್ ಅಂದರೆ ಕನ್ಸ್ಟೆಂಟ್ಸ್. ಹೌದಾ? ಇವೆರಡು ಅಪ್ರೋಚಸ್ ಇನ್ ದ ಪ್ರೆಸೆನ್ಸ್ ಆಫ್ ಕನ್ಸ್ಟೆಂಟ್ಸ್. ಹಾಗಾದರೆ ಬೋತ್ ಫಾರ್ಮುಲಾಸ್ ಆರ್ ಎಂಬೋಡೆಡ್ ಇನ್ ಅನಾಲಿಟಿಕಲ್ ಮೆಕ್ಯಾನಿಕ್ಸ್. ಈ ಎರಡು ಲ್ಯಾಗ್ರೆಂಜಿಯನ್ ಮತ್ತು ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಯಾವುದರ ಒಂದು ಸಹಾಯ ಬೇಕಾಗ್ತದೆ? ಅನಾಲಿಟಿಕಲ್ ಮೆಕ್ಯಾನಿಕ್ಸ್ ಅಂದ್ರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಫಾರ್ಮಲೈಸೇಷನ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಇದೊಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಗೆ ನಿಯರ್ಲಿ ಇರ್ತಕ್ಕಂಥ ಫಾರ್ಮುಲಾಗಳ ಒಂದು ಕಲೆಕ್ಷನ್. ಅದನ್ನು ನಾವೇನಂತ ಕರಿತೀವಿ? ಅನಾಲಿಟಿಕಲ್ ಮೆಕ್ಯಾನಿಕ್ಸ್. ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ನೋಷನ್ಸ್ ಆಫ್ ಸಿಮೆಟ್ರಿ. ಅವುಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಿಮೆಟ್ರಿ ಆ್ಯಂಡ್ ಕನ್ಸರ್ವ್ಡ್ ಕ್ವಾಂಟಿಟೀಸ್ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಒಂದು ಸಹಾಯವನ್ನು ಮಾಡ್ತೀವಿ ಡ್ಯೂರಿಂಗ್ ದ ಡೈನಾಮಿಕಲ್ ಎವಲ್ಯೂಷನ್ ಆಫ್ ಮೆಕ್ಯಾನಿಕಲ್ ಸಿಸ್ಟಮ್. ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ಎವಲ್ಯೂಷನ್ ಆಗಬೇಕಾದಾಗ ಅದರಲ್ಲಿ ಯಾವ
ಟರ್ಮ್ಗಳು ಕನ್ಸರ್ವ್ ಆಗ್ತವೆ, ಯಾವ ಫೋರ್ಸ್ ಕನ್ಸರ್ವ್ ಆಗ್ತದೆ, ಕನ್ಸರ್ವ್ ಆಗೋದ್ರಿಂದ ಅಲ್ಲಿ ಯಾವ ಯಾವ ಎಫೆಕ್ಟ್ಗಳು ಕ್ರಿಯೇಟ್ ಆಗ್ತವೆ ಮತ್ತು ಅಲ್ಲಿ ಯಾವ ಥರದ ಹೊಸ ಪ್ರಾಬ್ಲಮ್ಸ್ ಜನ್ರೇಟ್ ಆಗ್ತಾವಲ್ಲ ಅವೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಬೇಕು ಅಂದಾಗ ನಾವು ಯಾವುದರ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀವಿ ಅಂದರೆ ಅನಾಲಿಟಿಕಲ್ ಮೆಕ್ಯಾನಿಕ್ಸ್. ಅದೇ ಥರ ಒಂದು ನಾರ್ದರ್ಸ್ ಥಿಯರಮ್ ಅಂತ ಬರ್ತದೆ. ನಾರ್ದರ್ಸ್ ಥಿಯರಮ್ ಇದೇನಂದರೆ ಅದೇನು ಹೇಳ್ತದೆ, ಇಟ್ ಸ್ಟೇಟ್ಸ್ ದ್ಯಾಟ್ every continuous symmetry of the action of physical system with conservative force as a corresponding conservation law. ನಮಗೆ ಫಿಸಿಕಲ್ ಸಿಸ್ಟಮಿಂದ ಯಾವುದಾದ್ರು ಒಂದು ಆ್ಯಕ್ಷನ್ ಆಗ್ತಾಯಿದೆ ಅಂದರೆ ಅದು ಯಾವುದರಿಂದ ಆ್ಯಕ್ಷನ್ ಆಗ್ತಾ ಇರಬೇಕು, ವಿತ್ ಕನ್ಸರ್ವೇಟಿವ್ ಫೋರ್ಸ್ ಅಪ್ಲೈ ಆಗೋದ್ರಿಂದ ಒಂದು ಆ್ಯಕ್ಷನ್ ಆಗ್ತಾಯಿದೆ ಅಂದರೆ ಅದು ಯಾವ ರೀತಿ ಕರೆಸ್ಪಾಂಡಿಂಗ್ ಆಗಿರ್ತದೆ, ಇಟ್ ಕರೆಸ್ಪಾಂಡಿಂಗ್ ವಿತ್ ಕನ್ಸರ್ವೇಷನ್ ಲಾ. ಈ ಒಂದು ಕನ್ಸರ್ವೇಷನ್ ಲಾ ಎಷ್ಟು ನಮಗೆ ಉಪಯೋಗಕ್ಕೆ ಬರ್ತದೆ ಅಂದರೆ ದಿಸ್ ಸೈಡ್ ಕನ್ಸರ್ವೇಷನ್ ಲಾ ಅನ್ನೋದು, ಕನ್ಸರ್ವೇಷನ್ ಲಾ ಮತ್ತು ಕನ್ಸರ್ವೇಟಿವ್ ಫೋರ್ಸ್ ರಿಲೇಟೆಡ್ ಇದ್ದಾವಂತ ಅನ್ನುವಂಥ ಇನ್ಫಾರ್ಮೇಷನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್. ಒಂದು ನಾವು ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸನ್ನು ಅಧ್ಯಯನ ಮಾಡಬೇಕಾದ್ರೂ ನಮ್ಗೆ ಕನ್ಸರ್ವೇಷನ್ ಲಾ, ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗ್ತದೆ. ಮತ್ತು ಕ್ವಾಂಟಮ್ ಕಂಟಿನ್ಯೂಯಮ್ ಮೆಕ್ಯಾನಿಕ್ಸ್ ಒಳಗೂ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಕ್ಲಾಸಿಕಲ್ ಫೀಲ್ಡ್ ಥಿಯರಿ ಅಧ್ಯಯನ ಮಾಡೋದಕ್ಕೂ ಸಹ ನಾವು ಈ ಒಂದು ನದರ್ಸ್ ಥಿಯರಮನ್ನು ಯೂಸ್ ಮಾಡ್ತೀವಿ. ನದರ್ಸ್ ಥಿಯರಮ್ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀವಿ. ಆಮೇಲೆ ಕ್ವಾಂಟಮ್ ಫೀಲ್ಡ್ ಥಿಯರಿ, ಇಷ್ಟೆಲ್ಲ ವಿಷಯಗಳು ಯಾವ್ಯಾವು ಲ್ಯಾಗ್ರೇಂಜಿಯನ್ ಮೆಕ್ಯಾನಿಕ್ಸ್ ಮತ್ತು ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸ್ ಅರ್ಥ ಮಾಡೋಕ್ಕೆ ಹೋಗಬೇಕಾದ್ರೆ ನಮಗೆ ಅನಾಲಿಟಿಕಲ್ ಮೆಕ್ಯಾನಿಕ್ಸನ್ನು ಯೂಸ್ ಮಾಡಿದ್ವಿ, ಹೌದಾ. ಅದೇ ರೀತಿ ಅದು ಏನು ಇನ್ಫಾರ್ಮೇಷನ್ ಅನಾಲಿಟಿಕ್ ಮೆಕ್ಯಾನಿಕ್ಸ್ ಕೊಡ್ತಿದ್ರೆ, ಇಟ್ ಟೆಲ್ಸ್ ಅಬೌಟ್ ದ ಸಿಮೆಟ್ರಿ ಆ್ಯಂಡ್ ಕನ್ಸರ್ವೇಟಿವ್ ಕ್ವಾಂಟಿಟೀಸ್, ಯಾವ್ಯಾವ ಕನ್ಸರ್ವ್ ಆಗ್ತದೆ ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ, ನಾರ್ದರ್ಸ್ ಥಿಯರಮ್ ಅನ್ನೋದು ನಮಗೆ ಒಂದು ಕನ್ಸರ್ವೇಷನ್ ಲಾ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತದೆ. ಆ ಕನ್ಸರ್ವೇಷನ್ ಲಾ ಅನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್, ಕಂಟಿನ್ಯೂಯಮ್ ಮೆಕ್ಯಾನಿಕ್ಸ್, ಕ್ಲಾಸಿಕಲ್ ಫೀಲ್ಡ್ ಥಿಯರಿ ಮತ್ತು ಕ್ವಾಂಟಮ್ ಫೀಲ್ಡ್ ಥಿಯರಿ. ನಮಗೆಲ್ಲರಿಗೂ ಗೊತ್ತಿದೆ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ನೆಕ್ಸ್ಟ್ ನಾವು ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಮ್ಯಾಥಮೆಟಿಕ್ಸ್ ಒಳಗೆ ಬರ್ತಕ್ಕಂಥ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಫಿಸಿಕ್ಸ್ ಒಳಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, ವೇರಿಯೇಷನಲ್ ಕ್ಯಾಲ್ಕುಲಸ್, ಫೋರಿಯರ್ ಅನಾಲಿಸಿಸ್ ಆ್ಯಂಡ್ ಪೊಟೆನ್ಷಿಯಲ್ ಥಿಯರಿ ಆ್ಯಂಡ್ ಆಲ್ಸೋ ವೆಕ್ಟರ್ ಅನಾಲಿಸಿಸ್ ಇಷ್ಟನ್ನು ನಾವು ಯೂಸ್ಡ್ ಇನ್ ಹೈಡ್ರೋಡೈನಾಮಿಕ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೂ ನಾವು ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ನ ಯೂಸ್ ಮಾಡ್ತೇವೆ. ಮತ್ತು ಸೆಲೆಸ್ಟಿಯಲ್ ಮೆಕ್ಯಾನಿಕ್ಸ್, ಸ್ಟಾರ್ಸ್ಗಳ ಬಗ್ಗೆ ಆಗಿರೋದು, ಗ್ಯಾಲಕ್ಸಿಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೂ ಸಹ ನಾವು ಈ ಒಂದು ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೇವೆ. ಕಂಟಿನ್ಯೂಯಮ್ ಮೆಕ್ಯಾನಿಕ್ಸ್, ಎಲಾಸ್ಟಿಸಿಟಿ ಥಿಯರಿ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೂ ನಮಗೆ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಅಗತ್ಯ ಇದೆ. ಅಕಾಸ್ಟಿಕ್, ಥರ್ಮೋಡೈನಮಿಕ್ಸ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಮತ್ತು ಏರಿಯೋಡೈನಮಿಕ್ಸ್ ಇಷ್ಟೆಲ್ಲ ಫಿಸಿಕ್ಸ್ ಒಂದು ಅಪ್ಲಿಕೇಶನ್ ಅಥವಾ ಥಿಯರೀಸ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದಾಗ ನಮಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನು ಬೇಕಾಗ್ತದೆ, ವೇರಿಯೇಷನಲ್ ಕ್ಯಾಲ್ಕುಲಸ್ಸು ಬೇಕಾಗ್ತದೆ ಮತ್ತು ಫೋರಿಯರ್ ಅನಾಲಿಸಿಸ್ ಆ್ಯಂಡ್ ಆಲ್ಸೋ ಪೊಟೆನ್ಷಿಯಲ್ ಥಿಯರಿ ಆ್ಯಂಡ್ ಆಲ್ಸೋ ವೆಕ್ಟರ್ ಅನಾಲಿಸಿಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಕ್ವಾಂಟಮ್ ಥಿಯರಿ ಒಂದು ಅರ್ಥ ಮಾಡ್ಕೋಬೇಕಾದ್ರೆ, ಅಧ್ಯಯನ ಮಾಡಬೇಕಾದ್ರೆ ನಮಗೆ ಯಾವ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಥವಾ ಮ್ಯಾಥಮೆಟಿಕಲ್ ಒಂದು ಕಾನ್ಸೆಪ್ಟ್ ಬೇಕಾಗ್ತದೆ ಅಂದರೆ ದ ಥಿಯರಿ ಆಫ್ ಅಟಾಮಿಕ್ ಸ್ಪೆಕ್ಟ್ರ ದಟ್ ಲೇಟರ್ ಇಸ್ ಕಾಲ್ಡ್ ಆಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಫಸ್ಟ್ ನಾವು ಅಟಾಮಿಕ್ ಸ್ಪೆಕ್ಟ್ರ ಆಯ್ತಿದ್ದು, ನಂತರದಲ್ಲಿ ಏನಾಯಿತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಯಿತು. ದಟ್ ಡೆವಲಪ್ಡ್ ಆಲ್ಮೋಸ್ಟ್ ಕರೆಂಟ್ಲಿ ವಿತ್ ಸಮ್ ಪಾರ್ಟ್ ಆಫ್ ಮ್ಯಾಥಮೆಟಿಕಲ್ ಫೀಲ್ಡ್ಸ್, ಲೀನಿಯರ್ ಆಲ್ಜಿಬ್ರಾ. ಅಂದರೆ ನಾವು ಕ್ವಾಂಟಮ್ ಮತ್ತು ಅಟಾಮಿಕ್ ಸ್ಪೆಕ್ಟ್ರದಲ್ಲಿ ಫಸ್ಟ್ ಯೂಸ್ ಮಾಡ್ತಕ್ಕಂಥ ಮ್ಯಾಥಮೆಟಿಕಲ್ ಫಾರ್ಮುಲಾ ಯಾವುದಂದರೆ ಲೀನಿಯರ್ ಆಲ್ಜಿಬ್ರಾ ಕಾನ್ಸೆಪ್ಟ್. ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಅಂದರೆ ಲೀನಿಯರ್ ಆಲ್ಜಿಬ್ರಾ. ದ ಸ್ಪೆಕ್ಟ್ರಲ್ ಥಿಯರಿ ಆಫ್ ಆಪರೇಟರ್ ಅನ್ನೋದೇನು ನಮಗೆ, ದಟ್ ಈಸ್ ಅ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಆಪರೇಟರ್ಸ್ ಆಫ್ ಆಲ್ಜಿಬ್ರಾಸ್ ಆ್ಯಂಡ್ ಮೋರ್ ಬ್ರಾಡ್ಲಿ ಫಂಕ್ಷನಲ್ ಅನಾಲೈಸಿಸ್ಸು, ಸ್ಪೆಕ್ಟ್ರಲ್ ಆಪರೇಟರ್ಸ್ ಆ್ಯಂಡ್ ಆಪರೇಟರ್ಸ್ ಆಫ್ ಆಲ್ಜಿಬ್ರಾ. ಇವು ಮೂರು ವಿಷಯಗಳನ್ನು ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗಡೆ ಬರ್ತಕ್ಕಂಥ ಅಟಾಮಿಕ್ ಸ್ಪೆಕ್ಟ್ರ ಮತ್ತು ಅಟಾಮಿಕ್ ಸ್ಪೆಕ್ಟ್ರವನ್ನು ಅಧ್ಯಯನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ನಾನ್ ರಿಲೇಟಿವಿಸ್ಟಿಕ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾವುದನ್ನು ಇನ್ಕ್ಲೂಡ್ ಆಗಿರ್ತದೆ, ಇಟ್ ಇನ್ಕ್ಲೂಡ್ ದ ಸ್ಕ್ರೋಡಿಂಜರ್ ಆಪರೇಟರ್ಸ್. ಇಟ್ ಹ್ಯಾಸ್ ಕನೆಕ್ಷನ್ ಟು ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್. ಸ್ಕ್ರೋಡಿಂಜರ್ ಆಪರೇಟರ್ಸ್ ಏನು ಬರ್ತದಲ್ಲ ಅವು ಯಾವುದ್ರ ಜೊತೆ ಕನೆಕ್ಷನ್ ಹೊಂದಿದ್ದಾರೆ, ಇಟ್ ಕನೆಕ್ಷನ್ ಟು ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್.
ಕ್ವಾಂಟಮ್ ಇನ್ಫಾರ್ಮೇಷನ್ ಥಿಯರಿ ಈಸ್ ಅನದರ್ ಸಬ್ ಸ್ಪೆಷಾಲಿಟಿ. ಇಲ್ಲಿ ನಮಗೆ ಕ್ವಾಂಟಮ್ ಇನ್ಫಾರ್ಮೇಷನ್ ಥಿಯರಿ ಅನ್ನೋದಂದ್ರೆ ಈ ರೀಸೆಂಟ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ಥಿಯರಿ ಇದು ಒಂದು ಸಬ್ ಸ್ಪೆಷಾಲಿಟಿನ ಹೊಂದಿದೆ ನಮಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾನ್ಸೆಪ್ಟ್ ನಮ್ಗೆ ಬ್ರಾಂಚಸ್ ಅಂತಂದರೆ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಒಳಗಡೆ ರಿಲೇಟಿವಿಟಿ ಆ್ಯಂಡ್ ಕ್ವಾಂಟಮ್ ರಿಲೇಟಿವಿಸ್ಟಿಕ್ ಥಿಯರಿ. ಕ್ವಾಂಟಮ್ ರಿಲೇಟಿವಿಸ್ಟಿಕ್ ಥಿಯರಿ ದ ಸ್ಪೇಷಿಯಲ್. ನಾವು ರಿಲೇಟಿವಿಟಿ ಅಂತ ಬಂದ ತಕ್ಷಣ ನಮಗೆ ಮೊದಲು ಬರ್ತದೆ ಸ್ಪೇಷಿಯಲ್ ಆ್ಯಂಡ್ ಜನರಲ್ ಥಿಯರೀಸ್ ಆಫ್ ರಿಲೇಟಿವಿಟಿ. ಇವೆರಡನ್ನೂ ಅರ್ಥ ಮಾಡ್ಕೋಬೇಕಾದಾಗ ನಮಗೆ ಬೇಕಾಗಿದ್ದು ಯಾವುದೊಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಬೇಕು ರೀ, ಗ್ರೂಪ್ ಥಿಯರಿ ಬಗ್ಗೆ ನಮಗೊಂದು ಇನ್ಫಾರ್ಮೇಷನ್ ಇತ್ತು ಅಂದರೆ ನಾವು ಸ್ಪೆಷಲ್ ಆ್ಯಂಡ್ ಜನರಲ್ ಥಿಯರೀಸ್ ಆಫ್ ರಿಲೇಟಿವಿಟಿನ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಅದ್ರ ಜೊತೆಗೆ ಯಾವ ಒಂದು ಇನ್ನೊಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಬೇಕು ಅಂದರೆ ಟೊಪಾಲಜಿ ಬಗ್ಗೆಯೂ ನಮ್ಗೆ ಸಮ್ ಐಡಿಯಾಸ್ ಬೇಕಾಗ್ತದೆ. ಆ್ಯಂಡ್ ಫಂಕ್ಷನಲ್ ಅನಾಲೈಸಿಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್. ಫಂಕ್ಷನಲ್ ಅನಾಲೈಸಿಸ್ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ಆಫ್ ಕಾಸ್ಮಾಲಜಿ ಆ್ಯಸ್ ವೆಲ್ ಆಸ್ ಕ್ವಾಂಟಮ್ ಫೀಲ್ಡ್ ಥಿಯರಿ ಫೆನಾಮಿನಾ. ಅಂದರೆ ನಾವು ಕ್ವಾಂಟಮ್ ರಿಲೇಟಿವಿಟಿಕ್ಸ್ ಥಿಯರಿನ ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ಗ್ರೂಪ್ ಥಿಯರಿ ಬಹಳ ಮಹತ್ವವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ. ಅದ್ರ ಜೊತೆಗೆ ಟೊಪಾಲಜಿ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತೇವೆ. ಅದ್ರ ಜೊತೆ ಫಂಕ್ಷನಲ್ ಅನಾಲೈಸಿಸನ್ನು ಸಹ ಸ್ವಲ್ಪ ಮಟ್ಟಿಗೆ ಅಲ್ಲಿ ಯೂಸ್ ಮಾಡ್ತೇವೆ ನಾವು. ನೆಕ್ಸ್ಟ್ ಲಾಸ್ಟ್ ಬರ್ತಕ್ಕಂಥ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಯಾವುದ್ರಿ, ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಇಟ್ ರಿಕ್ವೈರ್ಸ್ ಫೇಸ್ ಟ್ರಾನ್ಸಿಷನ್. ಮ್ಯಾಥಮೆಟಿಕ್ಸ್ ಒಳಗಡೆಯಿಂದ ನಮ್ಗೆ ಒಂದು ಫೇಸ್ ಟ್ರಾನ್ಸಿಷನ್ಸ್ ಒಂದು ಅಪ್ಲಿಕೇಶನ್ ಬೇಕಾಗ್ತದೆ. ಆಮೇಲೆ ಎರೋಗಡಿಕ್ ಥಿಯರಿ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಥಿಯರಿ. ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಪ್ರೊಬ್ಯಾಬಿಲಿಟಿ ಥಿಯರಿ ಬಹಳಷ್ಟು ಒಂದು ತನ್ನದಾದ ಪಾತ್ರವನ್ನು ವಹಿಸ್ತದೆ ಇನ್ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್. ಇವು ಇಲ್ಲಿ ಮಟ್ಟ ನಾವೇನು ಡಿಸ್ಕಷನ್ ಮಾಡಿದಲ್ಲ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಒಳಗಡೆ ಬರ್ತಕ್ಕಂಥ ಬ್ರಾಂಚಸ್. ಹಾಗಾಗಿ ನಾವು ಒಂದು ಫಿಸಿಕ್ಸನ್ನು ಅರ್ಥ ಮಾಡ್ಕೋಬೇಕು, ಫಿಸಿಕ್ಸನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂದರೆ ಮೊದಲಿಗೆ ನಾವು ಮ್ಯಾಥಮೆಟಿಕ್ಸಲ್ಲಿ ಥೆರೋವಾಗಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಸಮ್ ಬೇಸಿಕ್ ಇನ್ಫಾರ್ಮೇಷನ್ ತೊಗೊಳ್ಬೇಕಾಗ್ತದೆ. ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕ್ಸ್ ತೊಗೊಂಡಾಗ ನಮಗೆ ಒಂದು ಫಿಸಿಕ್ಸ್ ಒಂದು ಸಂಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ದರೆ ಏನಾಗ್ತದೆ, ಅದು ಇನ್ಕಂಪ್ಲೀಟ್ ಆಗಿ ಉಳಿದುಬಿಡ್ತದೆ ನಮಗೆ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.